ನಮಸ್ತೆ ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಬೆಳಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಎಲ್ಲ ಕೆಲಸನ ಮಾಡಿದೆ ಬೆಳಗಿಂದ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಹಂಗಾಗಿ ಈಗ ಸ್ವಲ್ಪ ಚಾರ್ಜ್ ಹಾಕೊಂಡೆ. ನೈಟು ನಾನು ಚಾರ್ಜ್ ಹಾಕಿರಲಿಲ್ಲ, ಮಲ್ಕೊಂಬಿಟ್ಟಿದ್ದೆ, ಸಾಕಾಗೋದಕ್ಕೆ ಮಲಗಿಬಿಡ್ತೀನಿ. ಹಂಗಾಗಿ ಈಗ ಚಾರ್ಜ್ ಹಾಕ್ಕೊಂಡು ಈಗ ಟೈಮ್ ಬಂದು 10 ಗಂಟೆ. ಮುದ್ದೆಗೆ ಇಟ್ಟಿದ್ದೀನಿ. ಮನೆ ಕೆಲಸ ಎಲ್ಲ ಆಯಿತು. ಸ್ವಲ್ಪ ಬಟ್ಟೆ ತೊಳೆದಾಕಿದ್ದೆ, ಅದೆಲ್ಲ ಒಣಗಿತ್ತು, ಅದೆಲ್ಲ ಎತ್ಕೊಬಂದಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಇನ್ನೇನು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು. ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರು ಮೊಸರು ಸಾಂಬಾರು ಮಾಡಿದ್ದೀನಿ. ತರಕಾರಿ ಏನೂ ಇಲ್ಲ. ನಾನು ಸುಮಾರು ದಿನದಿಂದ ಕೆಲ್ಸಕ್ಕೆ ಹೋಗಿಲ್ಲದ್ರಿಂದ ಸರಿಯಾಗಿ ಮನೆಗೇನು ಎಲ್ಲ ದಿನಸಿ ಐಟಮ್ ಎಲ್ಲ ಖಾಲಿಯಾಗಿತ್ತು. ಹಂಗಾಗಿ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದಂತ ಕೂತ್ಕೊಂಡ್ರೆ ಆಗೋಲ್ಲ ಅಂತ ಏನಾದ್ರು ಒಂದು ಮಾಡೋಣ ಅಂತ ಮೊಸರು ಸಾರು ಮಾಡಿ ಅನ್ನ ಮಾಡಿ ಇಟ್ಟಿದ್ದೆ. ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿ ಬಂದು ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನ್ನ ಮಗ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದ ಬೆಳಗ್ಗೆನೇ. ಅವನು ಬಂದ, ಅದಕ್ಕೆ ಅವ್ನಿಗೂ ಹಂಗೆ ಮುದ್ದೆ ಮಾಡಿಕೊಡ್ತೀನಿ ತಡೆಯಪ್ಪ, ಊಟ ಮಾಡ್ಬಿಟ್ಟು ಮಲಗಿಬಿಡು ಅಂತ ಹೇಳಂದೆ. ಅವನು ನೈಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಬೆಳಗ್ಗೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ನಲ್ಲ, ಹಂಗಾಗಿ ನಿದ್ದೆಗೆಟ್ಟಿರ್ತಾನೆ. ತಿರುಗಿ ಮಲಿಕೊಂಡ್ರೆ ಎದ್ದೇಳಲ್ಲ. ಅವ್ನಿಗೆ ಮುದ್ದೆ ಮಾಡಿ ಇಟ್ಬಿಡೋಣ ಅಂತೇಳಿ ನಾನಿಬ್ಬರು ಹಂಗೆ ಊಟ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಮಲಿಕೊಳ್ಳುವಂತೆ ಅಂತ ಅಂದೆ. ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಅವನು ಇವಾಗ ನಾನು ಎಲ್ಲ ಕೆಲಸ ಮಾಡಿ ಮುದ್ದೆ ಮಾಡಿದ್ನಲ್ಲ, ಅವನು ಬಂದ ಇದೇ ಟೈಮ್ಗೆ. ಅದಕ್ಕೆ ಇಬ್ಬರೂ 2 ಕೆಲಸನೂ ಆಗುತ್ತೆ ನನಗೂ. ಹಂಗಾಗಿ ನಾನಿವಾಗ ಮುದ್ದೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಮುದ್ದೆ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಕೆಲಸಕ್ಕೆ. ಯಾಕಂದರೆ ಮುದ್ದೆ ತಿಂದರೆ ಒಂಥರ ಮುದ್ದೆ ತಿಂದರೆ ಒಂಥರ ಕೆಲಸ ಮಾಡೋಕ್ಕೆ ಸರಿ ಇಲ್ಲ ಅಂದರೆ ಆಗೋದಿಲ್ಲ. ಹಂಗಾಗಿ ಅಂದರೆ ಅನ್ನ ಏನಾದ್ರು ತಿಂದರೆ ನಾವು ಸುಸ್ತಾಗ್ಬಿಡುತ್ತೆ ನಮಗೆ ಯಾವಾಗಲೂ ಅನ್ನ ಅಂತ ಅಂದರೆ. ಅದಕ್ಕೆ ಮುದ್ದೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊಸರು ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಮಗನಿಗೆ ಬೆಳಗ್ಗೆನೇ ಅವನು ಮೊಸರು ತಂದು ಕೊಟ್ಟು ಹೋಗಿದ್ದ. ಅವ್ನಿಗೆ ಹೇಳಿದ್ದೆ, ಮೊಸರು ತಂದಿಡಪ್ಪ, ಸಾಂಬಾರು ಮಾಡ್ತೀನಿ, ಮೊಸರು ಸಾರು ಮಾಡ್ತೀನಿ ಅಂತ. ಅವನು ಮೊಸರು ತಂದಿಟ್ಟು ಹೋಗಿದ್ದ. ಈ ಬೇಸಿಗೆ ದಿನದಲ್ಲಿ ಮೊಸರು ಮಜ್ಜಿಗೆ ತಿಂದರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಫ್ರಿಜ್ ಏನಾದರೂ ಚೆನ್ನಾಗಿದ್ದಿದ್ರೆ ಫ್ರಿಜ್ಜಲ್ಲಿ ತಂದು ಇಟ್ಕೊತಿದ್ರಿ. ಫ್ರಿಜ್ಜು ಚೆನ್ನಾಗಿಲ್ಲದಕ್ಕೆ ಎಲ್ಲ ಅವಾಗ ತರಬೇಕು, ಅವಾಗ ಮಾಡಬೇಕು. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಜೀವನ ಯಾವ ಥರ ನಡೆಸ್ಕೊಂಡು ಹೋಗುತ್ತೋ ನಾವು ಆ ಥರ ಹೋಗ್ತಾ ಇರಬೇಕು. ನಮ್ಮದೇನಿಲ್ಲ ಇಲ್ಲಿ ಎಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ, ದೇವ್ರು ಅಂದ್ಕೊಂಡಂಗೆ ಎಲ್ಲ ಆಗೋದು. ಹಂಗಾಗಿ ನಾವು ಅಂದ್ಕೊಂಡಿದ್ದೇನು ನಡೆಯೋಲ್ಲ ಇಲ್ಲಿ. ದೇವರು ನಮಗೇನು ಕೊಡಬೇಕು, ಏನು ಕೊಡಬಾರ್ದು ಅಂತ ದೇವ್ರು ನಿರ್ಧಾರ ಮಾಡಿರ್ತಾರೆ. ನಮ್ಮ ಕೈಲಿ ಏನೂ ಇಲ್ಲ. ಹಾಗಾಗಿ ಜೀವನ ಹೆಂಗೆ ಬರುತ್ತೋ ಹಂಗೆ ತಳ್ಕೊಂಡು ಹೋಗ್ತಾ ಇರ್ತೀನಿ. ಯಾವಾಗ್ಲೂ ಇದನ್ನೇ ಹೇಳ್ತಾರೆ ಅಂತ ಅಂದ್ಕೋಬೇಡ್ರಿ. ಬಟ್ ಜೀವನ ಇರೋದೇ ಆ ಥರ. ನಾನು ಹೇಳ್ಕೊಳ್ಳೋದು ಅದೇನೆ. ಯಾಕಂದರೆ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ನನಗೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋಕ್ಕೂ ಬರೋಲ್ಲ. ಯಾಕಂದರೆ ಸುಳ್ಳು ಹೇಳೋದು ಜಾಸ್ತಿ ನಮ್ಮ ತಾಯಿ ಕಲಿಸಿಲ್ಲ ನಮಗೆ. ಅತಿಯಾದ ಸುಳ್ಳುಗಳು ನಮಗೂ ಒಳ್ಳೆಯದಲ್ಲ. ಆಮೇಲೆ ಕೆಲವು ಜನಗಳು ನೋಡ್ತಿರ್ತೀನಿ ನಾನು, ಕೆಲವು ಜನ ಬರೀ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾರೆ. ನಮ್ಗೆ ಅದೈತೆ ಇದೈತೆ, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ, ಅದು ಮಾಡಿದೆ. ನಾವೊಂದು ಕೇಳಿದ್ರೆ 10 ಸುಳ್ಳು ಹೇಳಿರ್ತಾರೆ ಅವರು. ನಾನು ನೋಡ್ತಾ ಇರ್ತೀನಿ. ಅಂದರೆ ನಮ್ಗೆ ಅದನ್ನು ನಮ್ಮ ತಾಯಿ ಕಲಿಸಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ಮತ್ತು ನನ್ನ ಹತ್ರ ಅಷ್ಟೈತೆ ಇಷ್ಟೈತೆ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ನಮ್ಮ ತಾಯಿ ನಮಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ, ನಾವು ಕಲಿತೂ ಇಲ್ಲ. ಕೆಲವು ಜನ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ, ಸುಳ್ಳು ಹೇಳೋದು. ನನ್ನ ಹತ್ರ ಒಂಥರ ಹೇಳೋದು, ಇನ್ನೊಬ್ರ ಹತ್ರ ಒಂಥರ ಹೇಳೋದು. ಇದು ಒಬ್ಬೊಬ್ರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅವ್ರ ಹಿಂದೆ ಮುಂದೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅದಕ್ಕವಲ್ಲೇ ಒಂದು ಏನಾದರೂ ಉದ್ಭವ ಮಾಡ್ಕೊಂಡಿರ್ತಾರೆ. ಆಮೇಲೆ ನೀನು ಹೇಳಿದ್ದು ಈ ಥರ ಅಲ್ವಾ ಅಂತ ಒಂದ್ಸಲ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳೋದೇನು ಗೊತ್ತಾ, ಅದಕ್ಕೆ ಇನ್ನೊಂದು ಥರ ಸೇರಿಸ್ಕೊಂಡಿರ್ತಾರೆ ಅವರು. ಇನ್ನೊಂದು ಥರ ಅದಕ್ಕೆ ಸೇರಿಸ್ಕೊಂಡು ಅದು ಸುಳ್ಳೇನೆ, ಅದು ಸುಳ್ಳೇ ಹೇಳಿರ್ತಾರೆ ಅವರು. ಬರೀ ಸುಳ್ಳಲ್ಲೇ ಜೀವನ ಮಾಡ್ತಾರೆ ಕೆಲವು ಜನಗಳಂತೂ. ನಿಜವಾಗ್ಲೂ ನಾನು ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ. ಅದೇನು ಸುಳ್ಳು ಹೇಳ್ತಾರೋ ಏನೋ. ಒಂದು ಸತ್ಯ ಹೇಳಿದ್ರೆ 100 ಸುಳ್ಳು ಹೇಳಿರ್ತಾರೆ. ಆಮೇಲೆ ಏನು ಗೊತ್ತಾ, ಅವ್ರು ಅಂದ್ಕೊಳ್ಳೋದು ನಮ್ಮ ಜೀವನ ಯಾರೂ ನೋಡೋಲ್ಲ. ಆಮೇಲೆ ನಾವು ಏನು ಸುಳ್ಳು ಹೇಳ್ಕೊಳ್ಬೇಕಾದ್ರೂ ಜೀವನ ಮಾಡಿಬಿಡ್ತೀವಿ ಅನ್ನೋದೊಂದು ಅವ್ರಿಗೆ ಅನಿಸ್ಬಿಟ್ಟಿರುತ್ತೆ ಮನಸ್ಸಲ್ಲಿ. ನಾವು ಏನು ಸುಳ್ಳು ಹೇಳಿದ್ರೂ ಜನ ನಿಜ ಅಂತ ನಂಬಿಬಿಡ್ತಾರೆ, ನಾವು ಹೆಂಗೆ ಮಾತಾಡಿದ್ರು ಜನ ನಿಜ ಅಂತ ನಂಬಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಹೆಂಗೆ ಬೇಕಾದ್ರೂ ಸುಳ್ಳು ಹೇಳ್ಕೊಂಡು ಜೀವನ ಮಾಡಿಬಿಡ್ಬೋದು ಅನ್ನೋದೊಂದು ಆತ್ಮಧೈರ್ಯ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಧೈರ್ಯ ಒಂದು ಸಲ 2 ಸಲ ಸುಳ್ಳು ಹೇಳಿರ್ತಾರೆ ಅವರು. ಅದನ್ನು ನಾವು ನಿಜ ಅಂತ ನಂಬಿಬಿಡ್ತೀವಿ. ಅವ್ರೇನು ಮಾಡ್ತಾರೆ, ಅದನ್ನೇ ಹೌದಲ್ವ ನಾನು ಸುಳ್ಳು ಹೇಳಿದ್ದು ಇವ್ರು ನಿಜ ಅಂದ್ಕೊಂಬಿಟ್ರಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನು ಧೈರ್ಯವಾಗಿ ಸುಳ್ಳು ಹೇಳೋಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ನಾನು ನಿಜವಾಗ್ಲೂ ಅಂದ್ಕೊತೀನಿ, ಅವ್ರ ಬಾಯಲ್ಲಿ ಹೇಳೋದು ಸುಳ್ಳು, ಅವರು ಆಡೋ ಮಾತುಗಳು ನೋಡಿದ್ರೆ
ನಿಜವಾಗ್ಲೂ ಎಲ್ಲ ಒಳ್ಳೆಯವರು ಅಂದ್ಕೊಂಬಿಡ್ಬೇಕು. ಬಟ್ ಆದರೆ ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳಲ್ಲೇ ಪ್ರಪಂಚ, ಸುಳ್ಳೇ ಜೀವನ. ನಾನು ನಿಜವಾಗ್ಲೂ ಅಂದ್ಕೊತೀನಿ ಎಂತೆಂಥ ಜನಗಳ್ನ ಅಪ್ಪ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾರೆ, ಹೆಂಗೆ ಸುಳ್ಳು ಹೇಳ್ತಾರೆ ಇವರೆಲ್ಲ ಅಂದ್ಕೊತೀನಿ. ಆಮೇಲೆ ಅದಕ್ಕೆ ದೇವ್ರುಗಳು ಆಣೆಗಳು ಬೇರೆ ಹೇಳ್ತಾರೆ. ಅವ್ರು ಹೇಳೋ ಸುಳ್ಳುಗಳಿಗೆ ದೇವ್ರ ಸಾಕ್ಷಿಗಳು ಇಟ್ಕೊತಾರೆ. ದೇವ್ರಾಣೆ, ನಮ್ಮ ಅಮ್ಮನಾಣೆ ಅವೆಲ್ಲ ಹೇಳ್ತಿರ್ತಾರೆ. ನಾನು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಮಗೆ. ತಾಯ್ದಿರ ಮೇಲೆ ಆಣೆ ಇಡೋದು, ದೇವ್ರುಗಳ ಮೇಲೆ ಆಣೆ ಇಡೋದು, ಅವ್ರ ಮನೆ ದೇವ್ರ ಮೇಲೆಲ್ಲ ಆಣೆ ಇಡೋದು, ಮಕ್ಳ ಮೇಲೆ. ಆಮೇಲೆ ಇನ್ನೂ ಒಂದು ಉಪಯೋಗಿಸ್ಕೊತಾರೆ ಕೆಲವು ಜನಗಳು, ಮಕ್ಳ ಮೇಲೆ ಆಣೆ ಇಟ್ಬಿಡ್ತಾರೆ. ಶುಕ್ರವಾರ ಅನ್ನೋಂಗಿಲ್ಲ, ಮಂಗಳವಾರ ಅನ್ನೋಂಗಿಲ್ಲ, ಮಕ್ಳ ಮೇಲೆ ಆಣೆ ಇಡ್ತಾರೆ. ನಾನು ಸುಮಾರು ಜನ ನೋಡಿದ್ದೀನಿ. ನಾನು ಎಷ್ಟೋ ಜನಕ್ಕೆ ಇದು ನನ್ನ ಮಕ್ಳ ಮೇಲೆ ಏನಕ್ಕೆ ಆಣೆ ಇಡ್ತಾರೆ ಅಂದರೆ, ಎಷ್ಟೋ ಜನಕ್ಕೆ ದುಡ್ಡು ಕೇಳ್ತಿದ್ದೆ ಅವಾಗ. ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೆಲಸ ಮಾಡೋದು ಹಿಂಗೆ ಪರಿಚಯ ಅಂದ್ಬಿಟ್ಟು ದುಡ್ಡು ಏನಕ್ಕಾದ್ರೂ ಹಿಂಗೆ ಇವಾಗ ಕೊಡೋ ಥರದ್ದು ದುಡ್ಡುಗಳು ವ್ಯವಹಾರ ಅಂದರೆ ಇದ್ದೇ ಇರುತ್ತಲ್ವ ಕೆಲಸದ ಹತ್ರ. ಯಾರಾದರೂ ಪರಿಚಯ ಇದ್ದರೆ ನಮ್ಮನ್ನು ಅವ್ರು ಕೇಳ್ತಾರೆ, ಅವರು ನಾವು ಕೇಳೋದು ಇದ್ದೇ ಇರುತ್ತಲ್ವ ವ್ಯವಹಾರ. ಹಂಗಾಗಿ ಕೇಳ್ತಿರ್ತೆ. ಕೆಲವು ಜನ ಮಂಗಳವಾರ ಶುಕ್ರವಾರ ಅನ್ನೋಂಗಿಲ್ಲ, ಇಲ್ಲ ನನ್ನ ಹತ್ರ ಇಲ್ಲ ಅನ್ನಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅದು ಹೇಳ್ತಿರ್ಲಿಲ್ಲ, ಅಯ್ಯೋ ನನ್ನ ಮಕ್ಳ ಆಣೆ ಇಲ್ಲಪ್ಪ, ಅಯ್ಯೋ ನನ್ನ ಮಕ್ಕಳು ಸತ್ತವಾಗಲೂ ಇಲ್ಲ ಅಂತ ಮಕ್ಳ ಮೇಲೆ ಆಣೆ ಇಟ್ಬಿಡೋರು. ನಾನು ಬೈದ್ಬಿಡ್ತಿದ್ದೆ, ನೀನು ದುಡ್ಡು ಕೊಡಲಿಲ್ಲ ಅಂದರೂ ನಮಗೆ ಬೇಜಾರಿಲ್ಲ, ನೀನು ದುಡ್ಡು ಕೊಡ್ದಿದ್ರೂ ಪರವಾಗಿಲ್ಲ, ಮಕ್ಳ ಮೇಲೆ ಆಣೆ ಇಡಬೇಡ. ಮಕ್ಳ ಮೇಲೆ ಏನಕ್ಕೆ ಆಣೆ ಇಡ್ತೀರ? ಮಾತೆತ್ತರು ಮಕ್ಳ ಮೇಲೆ ಆಣೆ ಇಡೋದು. ನಿಜವಾಗ್ಲೂ ಮಕ್ಳೇನು ಪಾಪ ಮಾಡವೆ? ನಿಮ್ಮ ಸುಳ್ಳಿಗೆ ಮಕ್ಕಳನ್ನ ಬಳಸ್ಕೊಂಬಿಡ್ತಾರೆ ಕೆಲವು ಜನ. ಆಮೇಲೆ ದೇವ್ರನ್ನ ಬಳಸ್ಕೊತಾರೆ. ನಾನು ಹೇಳಿದ್ದೀನಿ, ಕೆಲವೊಂದು ಜನ ಚಾಮುಂಡೇಶ್ವರಿ ಮೇಲೆ ತುಂಬ ಜನ ಸುಳ್ಳು ಹೇಳಿ ಸುಳ್ಳು ಹೇಳ್ತಾರೆ. ಚಾಮುಂಡೇಶ್ವರಿ ಹಣೆ ಇಟ್ಬಿಟ್ಟು ತುಂಬ ಜನ ಸುಳ್ಳು ಹೇಳ್ತಾರೆ. ತಾಯಿ ಏನೋ ಅಂದ್ಕೊಂಬಿಟ್ಟಿರ್ತಾರೆ ತಾಯಿನ. ಅವಳು ಜಗತ್ತಿಗೆ ತಾಯಿ. ಅವಳ ಮೇಲೆ ಸುಳ್ಳು ಹೇಳಿ ಅವಳು ನಗ್ತಾ ಇರ್ತಾಳೆ. ನನ್ನ ಮೇಲೆ ಹೇಳಿ, ನನ್ನ ಮೇಲೆ ಹಣೆ ಇಟ್ಬಿಟ್ಟು ನೀನು ಸುಳ್ಳು ಹೇಳ್ತಿದ್ದೀಯಲ್ಲ ಅಂತ ನಗ್ತಾ ಇರ್ತಾಳೆ ತಾಯಿ. ಒಂದು ಸಲ ಹೊಡಿತಾಳೆ ನಿಮಗೆ. ಸುಳ್ಳು ಅತಿಯಾದ ಸುಳ್ಳು ಯಾವತ್ತೂ, ಸುಳ್ಳಿನ ಮೇಲೆ ಜೀವನ ಯಾವತ್ತೂ ಒಳ್ಳೆಯದಲ್ಲ. ಸುಳ್ಳಿನ ಜೀವನ ಯಾವತ್ತೂ ಜೀವನವೇ ಅಲ್ಲ. ಸುಳ್ಳಿನ ಜೀವನ ಮಾಡೋಕ್ಕೂ ಹೋಗಬಾರ್ದು. ನಮ್ಮ ಹತ್ರ ಇದ್ದರೆ ತಿನ್ನಬೇಕು, ಇಲ್ವಾ ನಾವು ಚಾಪೆ ಮೇಲೆ ನಾವು ಚಾಪೆ ಮೇಲೆ ಮಲಗ್ತೀವಿ ಅಂತ ಹೇಳ್ಕೋಬೇಕು. ನಾವು ಮಂಚದ ಮೇಲೆ ಮಲಗ್ತೀವಿ ಅಂತ ಹೇಳ್ಕೋಬಾರ್ದು, ಆಯಿತಾ? ನಾವು ಯಾವತ್ತೂ ಮಂಚದ ಮೇಲೆ ಮಲಗಿರಲ್ಲ. ದೇವ್ರು ನೋಡ್ತಾ ಇರ್ತಾನೆ, ದೇವ್ರು ಅಂದ್ಕೊತಾನೆ, ನಾನೇನೋ ಕೊಡ್ದಲೇ ಇಷ್ಟೊಂದು ಜಂಬ ಕೊಚ್ಕೊತೀಯ, ನಾನೇನಾದರೂ ಕೊಟ್ಟಿದ್ರೆ ಇನ್ನಿಷ್ಟು ಜಂಬ ನೀನು ಕೊಚ್ಕೊತಿದ್ದೆ ಮಾನವ ಅಂತ. ಅಂದರೆ ನಾನೇನು ನಿನಗಿನ್ನೂ ಏನೂ ನೆಲೆ ನಿಲ್ಲಿಸಿಲ್ಲ, ಏನು ನಾನು ಇನ್ನೂ ನಿನಗೇನು ನೋಡಿಲ್ಲ, ನಿನ್ನ ಕಡೆ ನಾನು ಇನ್ನೂ ಗಮನ ಕೊಟ್ಟಿಲ್ಲ. ಅಂದರೆ ನಿನ್ನ ಕಡೆ ನಾನು ಇನ್ನೂ ಕಣ್ಬಿಟ್ಟು ನೋಡಿಲ್ಲ, ಆದ್ರೂ ನೀನು ಇಷ್ಟೊಂದು ಹೇಳ್ಕೊತೀಯ. ನಾನೇನಾದರೂ ಕೊಟ್ಟರೆ ನೀನು ಇಷ್ಟು ಮೆರಿಬೋದು ಅಂತ ದೇವರು ಕೊಟ್ಟು ನೋಡ್ತಾನೆ, ಕೊಡ್ದಲೇನೂ ನೋಡ್ತಾನೆ. ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಭಗವಂತ. ಕೊಟ್ಟಾಗ ಯಾವ ಥರ ಇರ್ತಾರೆ, ಕಿತ್ಕೊಂಡಾಗ ಯಾವ ಥರ, ಆ ಥರ ಅಂತ ನೋಡ್ತಾನೆ ಭಗವಂತ. ಹಂಗಾಗಿ ಸುಳ್ಳು ತುಂಬ ದಿನ ಉಳಿಯಲ್ಲ. ತಾಯಿ ಮಕ್ಕಳಿಗೆ ತಂದಿಟ್ಬಿಡೋದು, ಗಂಡ ಹೆಂಡ್ತಿಗೆ ತಂದಿಟ್ಬಿಡೋದು, ಅಕ್ಕ ತಂಗಿಗೆ ತಂದಿಟ್ಬಿಡೋದು. ಅಕ್ಕನ ಒಂಥರ ಹೇಳೋದು, ತಂಗಿ ಒಂಥರ ಹೇಳೋದು, ತಾಯಿ ಒಂಥರ ಹೇಳೋದು, ಮಗಳು ಒಂಥರ ಹೇಳೋದು, ಗಂಡನ ಒಂಥರ ಹೇಳೋದು, ಹೆಂಡ್ತಿ ಒಂಥರ